ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಶುಕ್ರವಾರದಿಂದ ಸ್ಟಾರ್ಟ್ ಆಗಿರೋವಂಥ ವ್ಲಾಗ್ ಆಗಿರುತ್ತೆ. ತೋರಿಸಿದ್ನಲ್ವಾ ರಂಗೋಲಿ ನೋಡಿ, ರಂಗೋಲಿ ಹತ್ರ ಕರಿರುವೆ ಎಷ್ಟೊಂದಿದ್ದಾವೆ. ಮತ್ತು ಮೇಲ್ಗಡೆ ಬಂದರೆ ಪಾರಿವಾಳಗಳು ನೋಡಿ, ಆ ಶಬ್ದ ಕೇಳೋಕ್ಕೆ ಒಂದು ಚೆಂದ ಅಲ್ವಾ. ಇಲ್ಲಿ ನಮ್ಮಮ್ಮ ನಾಳೆ ಶನಿವಾರ ಅಂದ್ಬಿಟ್ಟು ಹೂವೆಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ. ಅಮ್ಮನ ಜೊತೆ ನಮ್ಮ ಸೋನು ಹೋಗಿದ್ದಾಳೆ. ನಾನು ಮೇಲಿಂದ ವಿಜಲ್ ಆಗ್ತಿದ್ದೀನಿ, ಹೆಂಗೆ ನೋಡ್ತಿದ್ದಾಳೆ ನೋಡ್ರಿ. ಸೋನು ಅಂದರೆ ಮೇಲೆ ತಲೆ ಎತ್ತೆತ್ತೆತ್ತು ನೋಡ್ತಿದ್ದಾಳೆ ಫ್ರೆಂಡ್ಸ್ ಅವಳು. ಈ ಹೂವು ಏನು ಬಿಡ್ರಿ, ಎನಿ ಟೈಮ್ ನಮ್ಮ ಮನೆ ಹತ್ರ ಇದ್ದೇ ಇರ್ತಾವೆ. ವೈಟ್ ಕಲರ್ ಹೂವು. ದಾಸವಾಳ ಮಾತ್ರ ಇರಲ್ಲ ಫ್ರೆಂಡ್ಸ್, ಯಾಕೆಂದರೆ ಯಾರಾದರೂ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಪೂಜೆಗೆ ಬೇಕು ಅಂತ. ನಾವು ಬೆಳಗ್ಗೆ ನೋಡಿ ಫ್ರೆಂಡ್ಸ್, ನಾನು ವಾಕ್ ಹೋಗ್ತೀನಿ ಅಂತೀನಲ್ಲ, ಇದೇ ಪಾರ್ಕೆ. ದೂರ ಇದೆ ಸ್ವಲ್ಪ, ಆದರೂ ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಅಂಕಲು ವಾಕ್ ಮಾಡ್ತಿದ್ದಾರೆ. ನಾನು ಇವತ್ತು ವಾಕ್ ಹೋಗಿಲ್ಲ ಫ್ರೆಂಡ್ಸ್, ಹನಿ ಉದುರ್ತಿದ್ವು, ಅದಕ್ಕೆ ನಾನು ವಾಕ್ ಹೋಗಿಲ್ಲ ನೋಡಿ. ಇಷ್ಟು ಝೂಮ್ ಹಾಕಿದ್ದೀನಿ, ಇಷ್ಟು ಝೂಮ್ ಹಾಕಿ ತೋರಿಸ್ತೀನಿ. ವಾಕ್ ಹೋಗಿಲ್ಲ ಅಂದ್ಬಿಟ್ಟೆ ನಾನು ಮೇಲೆ ವಾಕ್ ಮಾಡೋಣ ಅಂತ ಹೋಗಿದ್ದೆ. ವಾಕ್ ಮಾಡಲೇ ಇಲ್ಲ ನಾನು, ಬರೀ ಆ ಪಾರಿವಾಳ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಆಯಿತು. ಮತ್ತು ನಿಮಗೆ ಪಾರ್ಕ್ ತೋರಿಸ್ದೆ ಅಲ್ವಾ, ಇಲ್ಲಿ ಕೆಳಗೆ ದೋಸೆ ಮಾಡೋಣ ಅಂತ ಹೇಳಿ ಬಂದೆ. ಆಲೂಗಡ್ಡೆ ಬೇಯಕ್ಕೆ ಹಾಕಿ ಹೋಗಿದ್ದೆ ಮೇಲ್ಗಡೆ. ಇಲ್ಲಿ ನೋಡಿ ಮೊಳಕೆ ಹುಳ್ಳಿಕಾಳು ಮೊಳಕೆ ಬರೋಕ್ಕೆ ಇಡ್ತಿದ್ದೀವಿ. ಹೆಸ್ರು ಕಾಳು ಅಷ್ಟೇ ಫ್ರೆಂಡ್ಸ್, ನೆನೆಸಿರೋ ಸ್ವಲ್ಪ ತೆಗ್ದಿಟ್ಟಿದ್ವಿ. ನೀನು ಕುತ್ಕೊಂಡ್ರೆ ಅಪ್ಪಚ್ಚಾಗಲ್ಲ ಇರುವೆಗಳು. ಬೆಳಗ್ಗೆ ಬಿಸ್ಕೆಟ್ ತಿಂದು ನೀನು. ಇನ್ನು ನಾನು ವಾಕ್ ಹೋಗಿಲ್ಲ ಅಂದರೆ ತಿಂಡಿ ಕೆಲಸ ನನ್ನ ಮೇಲೆ ಬೀಳುತ್ತೆ. ಇಲ್ಲಿ ನೋಡ್ರಿ, ನಾನು ಇದು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತೇಳಿ ಈರುಳ್ಳಿ ತೊಗೊಂಡೋಗಿ ಆಲೂಗಡ್ಡೆ ಪಲ್ಯ ಮಾಡಿದೆ. ಹಾಗೆ ಚಟ್ನಿ ಕೂಡ ಮಾಡಿದೆ. ದೋಸೆ ಹೇಳುತ್ತಾ ಇಲ್ಲ ಅಂತ ಒಂದು ದೋಸೆ ಹಾಕಿ ಚೆಕ್ ಮಾಡಿದೆ. ಮತ್ತು ಬಟಾಣಿ ಇದ್ವಲ್ಲ, ಬಟಾಣಿ ಸಾಂಬಾರು ಆದರೂ ಮಾಡಿಬಿಡೋಣ ಅಂತ ಹೇಳಿ ಬಟಾಣಿ ಸಾಂಬಾರು ಮಾಡಿದೆ. ಇದು ನೋಡಿ ಫ್ರೆಂಡ್ಸ್, ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟು ತಿಂದಿದ್ದೀರಾ ನೀವು? ಈಗ ನಾನು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಈ ವಾರ ಹೋಗೋದು ಬೇಡ ಅಂತ ಸುಮ್ಮನೆ ಇದ್ದೆ ಫ್ರೆಂಡ್ಸ್ ನಾನು. ಆಮೇಲೆ ಯಾಕೋ ಹೋಗ್ಬೇಕು ಅನ್ನಿಸ್ತು ಅಂತ ತಣ್ಣೀರೇ ಸ್ನಾನ ಮಾಡಿ ಹೋಗ್ಬಿಟ್ಟೆ. ಇಲ್ಲಿ ನೋಡಿ, ಇದು ಹೆಂಗೆ ಗೊತ್ತಾ, ಅರಳಿ ಮರಕ್ಕೆ ಸುತ್ತಾಕ್ತಾ ಇದ್ದೀನಿ ನಾನು. 7 ಹಾಕ್ತೀನಿ ಅನಿಸುತ್ತೆ ಫ್ರೆಂಡ್ಸ್, 7-8 ಹಾಕ್ತೀನಿ ನಾನು. ಈ ಥರ ಜೋಡಿ ನಾಗ ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಕೈ ಮುಗಿದ್ರೆ ಒಳ್ಳೇದಾಗುತ್ತೆ. ಮತ್ತು ಪ್ರಸಾದ ಕೊಟ್ಟರು, ಲಾಡು ಮತ್ತು ಅದೇನೋ ಪಲಾವ್ ಅನಿಸುತ್ತೆ. ಅದು ನಿಸ್ಕೊಂಡು ಬರಬೇಕಾದ್ರೆ ಸೂರ್ಯದೇವನ ಕೆಲಸ ಮುಗೀತಲ್ವಾ, ಸಂಜೆ ಆಯಿತು, ಮುಳುಗನ ಅಂತೇಳಿ ಮುಳುಗಕ್ಕೆ ರೆಡಿಯಾಗಿದ್ದರು. ನಾನು ಇಲ್ಲಿ ಪ್ರಸಾದ ಇಸ್ಕೊಂಡು ಮೇಲೆ ಬಂದೆ. ಸೋನು ಕಾಯ್ತಾ ಇದ್ದಾಳೆ. ಯಾರು ನನಗೋಸ್ಕರ ಅನ್ಕೊಂಡ್ರೆ ಚಾನ್ಸೇ ಇಲ್ಲ, ಅವ್ರ ಅಣ್ಣಂಗೋಸ್ಕರ ಕಾಯ್ತಿರೋದು. ಅವ್ರ ಅಣ್ಣ ಕೆಳಗಿದ್ದಾರೆ, ಅವ್ರ ಅಣ್ಣನೇ ನೋಡ್ತಿದ್ದಾಳೆ ಅವಳು. ಪ್ರಸಾದ ನೋಡ್ರಿ, ಮನೆ ಪೂಜೆ ಈ ರೀತಿ ಮಾಡಿದ್ವಿ ಫ್ರೆಂಡ್ಸ್. ಶುಕ್ರವಾರ ಅಲ್ವಾ, ಸ್ವಲ್ಪನೇ ಊಟಿದ್ವಿ, ಯಾಕಂದರೆ ಶನಿವಾರ ಮತ್ತೆ ತೆಗಿಲೇಬೇಕು. ಪ್ರಸಾದ ತಗೊಂಬಂದಿದ್ನಿ, ತಿನ್ರಿ. ತಿಂದು ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿ. ಇಲ್ಲಿ ಪ್ರಸಾದ ತಿಂತೀನಿ ನೋಡಿ, ಲಾಡು. ಅಲ್ಲಿ ಕೆಳಗೆ ನಮ್ಮ ಅಣ್ಣಂಗೆ ಕೊಟ್ಟು ಬಂದೆ. ಆವಾಗಲೇ ನಾನು ಅಲ್ಲೇ ತಿನ್ನಲ್ಲ ಫ್ರೆಂಡ್ಸ್, ಮನೆಗೆ ತೊಗೊಂಬಂದೆ ತಿನ್ನೋದು. ಇಲ್ಲಾದರೆ ಎಲ್ಲರಿಗೂ ಕೊಟ್ಟು ತಿನ್ಬೋದಲ್ವಾ. ಇಲ್ಲಿ ನಮ್ಮ ಅಣ್ಣ ಮೊಟ್ಟೆ ತೊಗೊಂಬಂದೈತೆ. ನಮ್ಮ ಅಣ್ಣಂಗೆ ಎಕ್ಕರಿ ಬೇಕಂತೆ ಫ್ರೆಂಡ್ಸ್. ಮನೆ ಬಟಾಣಿ ಸಾರು ಇದ್ರೂ ಎಕ್ಕರಿ ಕೇಳ್ತಾನೆ. ಲುಕ್ ಅಟ್ ಮ್ಯಾನ್, ಏ ಮ್ಯಾನ್. ಎಕ್ಕರಿ ಜೊತೆಗೆ ಚಪಾತಿ ಮಾಡ್ಬೇಕು ಫ್ರೆಂಡ್ಸ್. ಇವಾಗ ಬನ್ನಿ ಮಾಡೋಣ. ಇನ್ನು ಬಟಾಣಿ ಸಾಂಬಾರು ಐತೆ, ಆದರೂ ಎಕ್ಕರಿ ಮಾಡಬೇಕು ನೋಡ್ರಿ. ಇಲ್ಲಿ ಯಾರು ನುಡುಕ್ತಿದ್ದಿ ಯಾವಾಗಿಂದ? ಅಲ್ಲೋಡ, ಯಾರು ನುಡುಕ್ತಿದ್ದೆ ನೋಡಿ. ಯಾರು ಬೇಕು ನೀವು? ಹುಡುಕ್ತೀಯ ಸುಮ್ಮನೆ, ಸಣ್ಣ ಹುಡುಗಿ ಹುಡುಕ್ದಂಗೆ. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈರುಳ್ಳಿ, ಟೊಮೊಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ. ಇದನ್ನ ಈಗ ಎಣ್ಣೆಗೆ ಫ್ರೈ ಮಾಡ್ಕೊಬೇಕು. ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತೀನಿ, ಹಂಗೆ ಶುಂಠಿ, ಬೆಳ್ಳುಳ್ಳಿ. ಈ ಥರ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಹಾಕ್ತೀನಿ ಇವಾಗ. ಫ್ರೈ ಮಾಡ್ಕೊಬೇಕು. ಕಾಣಿಸ್ತಿದ್ಯಾ, ಮೊಟ್ಟೆ ಬೇಯಿಸಿಟ್ಟಿದ್ದೀನಿ, ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಇದ್ರ ಜೊತೆಗೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ. ಇದು ಫ್ರೈ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಇದಾಗಿದೆ ಅಲ್ವಾ, ಇದಕ್ಕೆ ಇದು ಮಸಾಲೆ ಮತ್ತು ಕಾಯಿ ಎಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ. ಈ ಥರ ಮಿಕ್ಸ್ ಮಾಡ್ಕೊತೀನಿ.
ಕಾಯಿ ಮಸಾಲೆ ಅಷ್ಟೇ. ಇವಾಗ ನೋಡ್ರಿ ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನೂ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ 1-2 ಸೆಕೆಂಡು. ಹುರಿದು ಮಾಡೋದ್ರಿಂದ ಹಸಿ ವಾಸನೆ ಬರಲ್ಲ ಅಂತ ಹುರಿಬೇಕಷ್ಟೇ. ಟೇಸ್ಟು ಡಿಫ್ರೆನ್ಸ್ ಅನ್ಸುತ್ತೆ. ಹಾಗೆ ಮಾಡೋದಕ್ಕಿಂತ ಈ ಥರ ಇದೊಂಥರ ಟೇಸ್ಟ್ ಬರುತ್ತೆ, ಮತ್ತು ಹಸಿದು ಹಾಕಿ ಮಾಡ್ತೀವಲ್ವ ಅದೊಂಥರ ಟೇಸ್ಟ್ ಬರುತ್ತೆ. ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನಾನು, ಕಾಣಿಸ್ತಿದ್ಯಾ? ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಬಾಣಲಿ ಇಟ್ಟಿದ್ದೀನಿ. ಈಗ ಮಸಾಲೆನ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ತುಪ್ಪ ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕಿದ್ದೀನಿ. ಈಗ ಪುದೀನ ಈ ಥರ ಪುದೀನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ 1-2-3 ಸೆಕೆಂಡು. ಈಗ ಇದಕ್ಕೆ ಮಸಾಲೆ ಇದೆಯಲ್ಲ, ಈ ಮಸಾಲೆನ ಹಾಕಬೇಕು. ಇದಕ್ಕೆ ಗರಂ ಮಸಾಲ ಸ್ವಲ್ಪ, ಚಿಕನ್ ಮಸಾಲ ಸ್ವಲ್ಪ. ನಾವು ಮಸಾಲೆ ಹಾಕಿ ರುಬ್ಕೊಂಡಿರ್ತೀವಲ್ಲ, ಹಂಗಾಗಿ ಜಾಸ್ತಿ ಮಸಾಲೆನ ಅವಶ್ಯಕತೆ ಇರಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈಗ ಸಿಡಿಯುತ್ತಿದ್ದು ನಿಮಿಷ ರೀ. ಈಗ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ಕೊಂಡಿರುತ್ತಲ್ಲ, ಆಗ ನೀರು ಹಾಕ್ತೀನಿ. ನೀರು ನೋಡ್ಕೊಂಡು ಹಾಕಬೇಕು. ಸಾಕು ಅನಿಸುತ್ತೆ. ಸ್ವಲ್ಪ ಕಸೂರಿ ಮೆಥಿ. ಈ ಥರ ಗ್ರೇವಿಗೆಲ್ಲ ಕಸೂರಿ ಮೆಥಿ ಹಾಕೊಬೇಕು, ಚೆನ್ನಾಗಿರುತ್ತೆ. ಇದಿದೆ. ಈಗ ಬಟ್ಟೆ ಒಂದೊಂದೇ ಹಾಕ್ತೀನಿ ನೋಡಿ. ಈ ಥರ ಹಾಕೋದಷ್ಟೇ ಎಷ್ಟು ನೀಟಾಗಿ ಹಾಕ್ತೀವಿ ಫ್ರೆಂಡ್ಸ್. ಆಮೇಲೆ ಅದು ಸಿಗಬೇಕಾದ್ರೆ ಬರೀ ವೈಟ್ ಅಷ್ಟೇ ಸಿಗೋದು ನಮಗೆ. ಆದರೂ ನಾವು ಮಾಡೋ ಕೆಲಸ ನೀಟಾಗಿ ಮಾಡಬೇಕಷ್ಟೆ. ಈ ಥರ ಎತ್ತಾಕಬೇಕು. ಎಲ್ಲ ಹಾಕಿದ್ದೀನಿ. ಒಂದು ಕುದಿ ಬರಬೇಕಷ್ಟೆ, ಸಾಕು. ಒಂದು ಕುದಿ ಬರ್ತಿದ್ದಂಗೆ ಆಫ್ ಮಾಡೋಣ. ಫ್ರೆಂಡ್ಸ್ ಫೋನಲ್ಲಿ ಚಾರ್ಜ್ ಇಲ್ಲ, ಇವಾಗ ಚಾರ್ಜಿಗೆ ಹಾಕ್ತೀನಿ. ಸ್ವಲ್ಪ ಪಾತ್ರೆ ತುರ್ಕೊಂಡು ಒಂದೇ ಸಲ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್. ಅತಿ ಎಲ್ಲ ಬೇಯಿಸಿದ್ದು ಆಯಿತು, ಪಾತ್ರೆ ಎಲ್ಲ ತೊಳೆದಿದ್ದು ಆಯಿತು ಫ್ರೆಂಡ್ಸ್. ಈ ರೀತಿ ಇತ್ತು ನೋಡ್ರಿ ಊಟ, ನೈಟ್ ಊಟ. ನಾವಿಲ್ಲಿ ಊಟ ಮಾಡ್ಕೊಂಡು ವಾಕ್ ಬಂದಿದ್ದೀವಿ. ವಾಕ್ ಮಾಡೋ ಅಂದರೆ ನೀನು ಇಲ್ಲಿ ಗಾಡಿಗಳು ಮುಸ್ ನೋಡ್ತಿದ್ದೀಯೇನೆ ಸುನೋ ಬಾ. ನೋಡಿ ಫ್ರೆಂಡ್ಸ್, ಇವಾಗ ಊಟ ಆಯಿತು, ವಾಕ್ ಮಾಡ್ತಿದ್ದೀವಿ ನಾನು ಸುನು. ಊಟ ಆಗಿದ ತಕ್ಷಣ ಹಿಂಗೆ ವಾಕ್ ಮಾಡಬೇಕು. ಅವಳಂತೂ ಬರೀ ಅಲ್ಲಿ ಮುಸ್ ನೋಡೋದು ಇಲ್ಲಿ ಮುಸ್ ನೋಡೋದು ಮಾಡ್ತಿರ್ತಾಳೆ. ವಾಕೆ ಮಾಡಲ್ಲ ಅವಳು ಜಾಸ್ತಿ. ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ನಮ್ಮ ಅಣ್ಣಂಗೆ ಅಲ್ಲೋವು ಅಂತಿತ್ತು ಫ್ರೆಂಡ್ಸ್. ಅದಕ್ಕೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದಕ್ಕೆ ಇದು ಬಂತು ರೆಮಿಡಿ. ಅದನ್ನು ಟ್ರೈ ಮಾಡೋಣ ಅಂತೇಳಿ ಮಾಡಿಕೊಟ್ಟು ನೈಟ್ 11:30 ಬಂದು ಅದೇನು ಮಾಡಿಕೊಟ್ಟೆ ನೀನು, ನೋವು ಇನ್ನೂ ಜಾಸ್ತಿ ಆಗೈತೆ ಅಂತ ಬಂದು ಕೇಳ್ತಿದ್ದಾರಲ್ಲ ಫ್ರೆಂಡ್ಸ್. ನಾನು ಏನು ಮಾಡೋಣ ಹೇಳ್ರಿ. ಅವ್ರು ಹೇಳಿದ್ದು ನಾನು ಮಾಡಿದೆ ನೋವು ಕಮ್ಮಿ ಆಗಲಿ ಅಂತ. ಅದನ್ನೇ ತೋರಿಸ್ತಿದ್ದೀನಿ ನೋಡಿರಿ ನಿಮಗೆ. ಒಂಚೂರು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಲವಂಗ, ಸ್ವಲ್ಪ ಉಪ್ಪು, ಇದನ್ನ ಹಾಕಿ ಕುಟ್ಟಿ ಒಂದು ಪೇಸ್ಟ್ ಥರ ಆಗುತ್ತೆ. ಅದನ್ನು ನೋವಿರೋ ಜಾಗಕ್ಕೆ ಇಟ್ಕೊಬೇಕು. ರಸನ ಉಗುಳ್ಬೇಕು. ಅರ್ಧ ಗಂಟೆ 3/4 ಗಂಟೆ ಇಟ್ಕೊಂಡು ಅದ್ರ ಬರೋ ರಸ ಉಗುಳ್ಬೇಕು. ಆಮೇಲೆ ಬಿಸಿನೀರಾಗ ಬಾಯಿ ಮುಗುಳ್ಸಿ ಮಕ್ಕೊಬೇಕಷ್ಟೆ.